ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲಾಡಳಿತದ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯು ಗುರುವಾರ ನಗರದ ಕೋಟೆ ಆವರಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಅಧ್ಯಕ್ಷತೆ ವಹಿಸಿದ್ರು. ನಿವೃತ್ತ ಏರ್ ಮಾರ್ಷಲ್ KC ಕಾರ್ಯಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ K ರಾಮರಾಜನ್, ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ, ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತಿತರ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಳೆಯ ಸಿಂಚನದ ನಡುವೆಯೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಕುರಿತು ನೃತ್ಯ ಪ್ರದರ್ಶನ ನೀಡಿದ್ದು ವಿಶೇಷವಾಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್ ಹೀಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರು ಹಾಗೂ ರಾಷ್ಟ್ರದ ಸೇನಾ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸೇರಿದಂತೆ ಹಲವರನ್ನ ಸ್ಮರಿಸಿದ್ದು ಗಮನ ಸೆಳೆಯಿತು. ಗುರುವಾರ ನಡೆದ ಸ್ವಾತಂತ್ರ್ಯ ದಿನಾಚರಣೆಯು ಅರ್ಥಪೂರ್ಣ ಹಾಗೂ ವೈವಿಧ್ಯತೆಯಿಂದ ಕೂಡಿದ್ದು ವಿಶೇಷವಾಗಿತ್ತು. ಶ್ರೀ NS ಬೋಸರಾಜ್ ಅವರಿಂದ ಸನ್ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲೆ ಉಸ್ತುವಾರಿ ಸಚಿವರಿಂದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ವೆಂಕಟರಾಜ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ DR ಮಡಿಕೇರಿ ಅವರಿಂದ ಇಂದಿನ ಪಥಸಂಚಲನದಲ್ಲಿ 20 ತಂಡಗಳು ಪಾಲ್ಗೊಂಡಿವೆ. ಮೊದಲಿಗೆ DR ಪೊಲೀಸ್, ಸಿವಿಲ್ ಪೊಲೀಸ್ ತಂಡ, ಸೇಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜು, ಕೊಡಗು ವಿದ್ಯಾಲಯದ NCC ತಂಡ, ಗವರ್ನಮೆಂಟ್ PU ಕಾಲೇಜಿನ ವಿದ್ಯಾಲಯ ಗೈಡ್ಸ್ ತಂಡ, ಇವರಿಗೆ ಎಲ್ಲರಿಗೂ ಸಾಂತ್ವನ ನೀಡುವಂತ ಪೊಲೀಸ್ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಲು ಮೊದಲ ತಂಡವಾಗಿ DR ಪೊಲೀಸ್ನ ತಂಡ ಹನುಮಂತ ಕೌಜಲಗಿ ಬದ್ಧವಾದಂತಹ ಒಂದು ನಡಿಗೆ ಅರಣ್ಯ ಇಲಾಖೆಯ ಸದಾನಂದ S ಹಿಪ್ಪರಿಗೆ ಅವರಿಂದ DRFO ವಿಶೇಷ ತಂಡವಾಗಿ ಕೊಡಗಿನ ಏಕಮಾತ್ರ ಸೈನಿಕ ಶಾಲೆ ಹರ್ಷ್ ಯಾದವ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಈ ತಂಡವನ್ನು ಹಿಂಬಾಲಿಸುತ್ತಿರುವ ಮತ್ತೊಂದು ತಂಡ ಸರಕಾರಿ ಪದವಿ ಪೂರ್ವ ಇಂಚರ ಕಿರ್ಕೇರ್ ಅವರ ನಾಯಕತ್ವದಲ್ಲಿ PM ಶ್ರೀ ಹಾಗೆ ಇವರನ್ನ ಸಾಗಿ ಬರೆದಿರುವಂಥದ್ದು ಸಂತ ಮೈಕಲರ ಆಂಗ್ಲ ಮಾಧ್ಯಮ ARSI ಅವರಿಂದ ಇವರಿಗೆ ಸರ್ವರಿಗೂ ಒಂದು ಉತ್ತಮವಾದಂತಹ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಸರ್ವರಲ್ಲಿ ಎಲ್ಲರೂ ಭಾರತೀಯರು ಎಂಬ ಅಭಿಮಾನದಿಂದ ಬಂದು ಇಲ್ಲಿ ಸೇರಿರುವ ನಾಡಿನ ಜನತೆಯನ್ನು ಕರ್ನಾಟಕದ ಅತ್ಯಂತ ಸುಂದರ ಪ್ರಾಕೃತಿಕ ತಾಣ ಕೊಡಗು, ವೀರ ಸೇನಾನಿಗಳು ನೆಲೆವೀಡು, ಜೀವನದಿ ಕಾವೇರಿ ಮಾತಾ ಹುಟ್ಟಿ ಹರಿಯುವ ಇಳಿಮೆ ನಾಡು ಕೊಡಗು. ಈ ಕೊಡಗಿನ ಸಮಸ್ತ ಜನತೆಗೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮಾಡಿಕೊಂಡು
పోరాడిన వీర సేనానులకి, ಜನಪ್ರತಿನಿಧಿಗಳಿಗೆ, ಪತ್ರಕರ್ತರಿಗೆ, ಅಧಿಕಾರ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ 77ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನಗೈದ ಮಾನವೀಯ ಆದರ್ಶವನ್ನು ಗೌರವಿಸಿ ಸಾಮರಸ್ಯದಿಂದ ಬಾಳು ನಡೆಸುವ ಜವಾಬ್ದಾರಿ ನಮ್ಮದಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಐಕ್ಯತಾ, ಸಮಗ್ರತಾ, ಶಾಂತಿ, ಸಂಸ್ಕೃತಿಗಳ ರಕ್ಷಣೆಗೆ ಕೈ ಜೋಡಿಸುವುದಾಗಿ ಪಣತೊಡುತ್ತಾ ಸ್ವಾತಂತ್ರ್ಯ ಹೋರಾಟದ ಶತಮಾನದ ಇತಿಹಾಸ ಇಂದಿನ ಅಭಿವೃದ್ಧಿಗೆ ಮುನ್ನೋಟವಾಗಲಿ ಎಂದು ಆಶಿಸುತ್ತದೆ. ಭಾರತೀಯ ರಾಷ್ಟ್ರೀಯ ಚಳವಳಿ ದೇಶದ ಸ್ವಾತಂತ್ರ್ಯ ಹೋರಾಟದ ಮೈಲಿಗಲ್ಲಾಗಿದೆ. 1885ರಿಂದ 1947ವರೆಗೂ ಭಾರತೀಯ ರಾಷ್ಟ್ರೀಯತೆ ದೇಶದ ಎಲ್ಲೆಡ ಮೊಳಗಿತ್ತು. ಮಹಾತ್ಮ ಗಾಂಧೀಜಿ, ಬಾಲ ಗಂಗಾಧರ್ ತಿಲಕ್, ಡಾಕ್ಟರ್ ಬಿ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮಿ ಈಗ ಹಲವು ಮಹನೀಯರು ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಭಾರತ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ, ಸೌಹಾರ್ದತಾ, ಭಾತೃತ್ವದಲ್ಲಿ ಅಡಿಗಲಿನ ಮೇಲೆ ಸಮಾಜ ನಿರ್ಮಾಣವಾಯಿತು, ಸ್ವಾತಂತ್ರ್ಯ ಪಡೆದಂತಾಯಿತು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಶ್ರಮಿಸಿದ ಕೊಡಗಿನ ಗುಡ್ಡೆಮನೆ ಅಪ್ಪಯ್ಯಗೌಡ, ಪಂಜಣ್ಣ ಬೆಳ್ಳಪ್ಪ, CM ಪೂರ್ಣಚ್ಚ, ಕೊಳಂದೇರು ಪೂವಯ್ಯ, ಕೋದಣ್ಣ ಅಪ್ಪಯ್ಯ, CM ವೆಂಕಪ್ಪಯ್ಯ, ಗುಂಡುಗುಜ್ಜಿ ಮಂಜುನಾಥಯ್ಯ, MM ಸಿದ್ದಿಕಿ, HR ಕೃಷ್ಣಯ್ಯ, ಕೊಳ್ಳಿಮಾಡ ಗುರುಬಯ್ಯ, ಬಂಡೇಪಣೆ ಕಾಯಪ್ಪ, ಮುಕ್ಕಾಡಿ ಭೋಜಪ್ಪ, ಮಲ್ಲಂಗಡಿ ಚಂಗಪ್ಪ, ಮಾಲಯ ಮೊದಲಾದ ಮಹಾನಾಯಕರಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳು. ಪೆರೇಡ್ ಕಮಾಂಡರ್ ಶ್ರೀ ಚನ್ನನಾಯಕ, ಪೊಲೀಸ್ ಇನ್ಸ್ಪೆಕ್ಟರ್ DR ಮಡಿಕೇರಿ, ಕೌಜಲಗಿ RSI ನೇತೃತ್ವದ ತಂಡ ಸಿವಿಲ್ ಪೊಲೀಸ್ ಶ್ರೀನಿವಾಸ, SSPSI ತಂಡ, ಸೈನಿಕ್ ಶಾಲೆಯ ಕೂಡಿಗೆ ಹರ್ಷಿ ಯಾದವ್ ಅವರಿಂದ, ಸೇಂಟ್ ಜೋಸೆಫ್ಸ್ ಪದವಿ ಪೂರ್ವ ಕಾಲೇಜಿನ NCC ತಂಡ ನಾಯಕತ್ವದಲ್ಲಿ ಇವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅಭೂತಪೂರ್ವ ಯಶಸ್ಸಿನ ಬಳಿಕ ಇದೀಗ ಈಶ್ವರ KK ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಸೇವಾದಳ ತಂಡ ಉತ್ಸಾಹದಿಂದ ಪಾಲ್ಗೊಂಡ ಮತ್ತೊಂದು ತಂಡ ವಿದ್ಯಾಲಯ ತಂಡದ ಗೈಡ್ಸ್ ತಂಡ ದಿಶಾ CM ಇವರಿಗೂ ಅಭಿನಂದನೆಗಳು. ಕಾರ್ಯಕ್ರಮದ ನಂತರ ಈ ಒಂದು ಬಹುಮಾನದ ವಿತರಣೆ ಇರುತ್ತೆ. ಈ ಒಂದು ಆಕರ್ಷಕ ಪಥ ಸಂಚಲನದ ತಂಡಗಳಲ್ಲಿ ಸೆಂಟ್ ಮೈಕಲ್ಸ್ ಕನ್ನಡ ಮಾಧ್ಯಮ ತಂಡ ಸೇವಾದಳ ಪ್ರಥಮ ಸ್ಥಾನ. ಈಗ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದಿನ ನೃತ್ಯ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಮಡಿಕೇರಿ ವಿದ್ಯಾರ್ಥಿ.
बना हुआ खाना पूरे साल में एक ही बार तो खाता है। हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। देखो सबसे बड़ी मुझसे तो कदम पे देखो जीत खड़ी, मुझे कब से इंतजार था आज का शाम का, अब देखो क्या करता है ये बंदा हिंदुस्तान का। मैं हूँ उस देश का, बैठ के ले नजारा इश्क। हेलो, अब लोग जल्दी से कश्मीर लौट आओ। भारतीयों को मार ಇವರ ವತಿಯಿಂದ ಅತ್ಯುತ್ತಮ ಸೇವೆಯನ್ನು ಮಾಡಿ ಗುರುತಿಸಿಕೊಂಡಿರುವಂತಹ ಇಬ್ಬರು ಶಿಕ್ಷಕರಿಗೆ ಸನ್ಮಾನ. ಶಾಲೆ ಸಂತ ಅಂತೋನಿ ಹಿರಿಯ ಪ್ರಾಥಮಿಕ ಶಾಲೆ ಶುಂಠಿಕೊಪ್ಪ ಸೇವೆ 27 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಜಿಲ್ಲಾ ಪುರಸ್ಕಾರಕ್ಕೆ ಬಿಬಿತಾ ಕೆಆರ್ ಕೆಪಿಎಸ್ ಪೊನ್ನಂಪೇಟೆ. ಕೊಡಗು ಅಂದರೆ ಎಲ್ಲದರಲ್ಲೂ ಒಂಥರ ಡಿಫ್ರೆಂಟ್, ವಿಭಿನ್ನ ವಿಶೇಷ ಆಚರಣೆಗಳಿಂದಲೇ ಸುದ್ದಿಯಾಗುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಕೊಡಗಿನ ಸೌಂದರ್ಯ ಇಂಬಡಿಗೊಳಿಸ್ತವೆ ಮಳೆಗಾಲದ ಆಟಗಳು. ಇಲ್ಲಿನ ಕೃಷಿಯೂ ಕೂಡ ಒಂಥರ ಮನೋರಂಜನೆಯ ಮೂಲಕ ನಡೆಯುತ್ತೆ. ಅದಕ್ಕೆ ಸಾಕ್ಷಿ ಹೇಳ್ತಾ ಇವೆ ಈ ದೃಶ್ಯಗಳು. ಕೆಸರಿನ ಗದ್ದೆಗಳು, ಹಚ್ಚ ಹಸಿರ ಪೈರು, ತುಂತುರು ಮಳೆ, ಚುಮು ಚುಮು ಚಳಿ, ಈ ನಡುವೆ ಕೆಸರಿನಲ್ಲಿ ಆಟ. ಕೆಸರಲ್ಲಿ ಆಡೋಕೆ ಆಗುತ್ತಾ ಅನ್ನೋರಿಗೆ ಸವಾಲು ಹಾಕುವಂತಿವೆ ಈ ದೃಶ್ಯಗಳು. ಇದೇ ಕೊಡಗಿನಲ್ಲಿ ಮಳೆಗಾಲದಲ್ಲಿ ನಡೆಯುವ ಕೆಸರುಗದ್ದೆ ಕ್ರೀಡಾಕೂಟ. ಇಂತಹ ಕ್ರೀಡಾಕೂಟಕ್ಕೆ ಸಾಕ್ಷಿಯಾಗಿದ್ದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬೊಳ್ಳುಮಾಡು ಗ್ರಾಮ. ಮಳೆಗಾಲದ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನು ಕೊಡವ ಸಮುದಾಯ ಬೇಲ್ನಮ್ಮೆ ಅಂತ ಆಚರಿಸಿ ಸಂಭ್ರಮಿಸುತ್ತೆ. ಕೊಡವ ಸಾಹಿತ್ಯ ಅಕಾಡೆಮಿ ಇಲ್ಲಿ ಏರ್ಪಡಿಸಿದ್ದ ಬೇಲ್ನಮ್ಮೆ ಪ್ರಯುಕ್ತ ದಾಟಿ ಓಟ, ಹಗ್ಗ ಜಗ್ಗಾಟ ಸೇರಿದಂತೆ ಹಲವು ಕೆಸರುಗದ್ದೆ ಕ್ರೀಡಾಕೂಟಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಕೊಡಗು ಉಸ್ತುವಾರಿ ಸಚಿವರಾದ ಬೋಸರಾಜು ಸೇರಿದಂತೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕ ಮಂತರಗೌಡ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇಂದು ಬೇಲ್ನಮ್ಮೆಯಲ್ಲಿ ಮನೆ ಮನೆಯಲ್ಲೂ ರಾಷ್ಟ್ರಧ್ವಜದ ಹರ್ ಘರ್ ತಿರಂಗ ಅಭಿಯಾನದ ಪ್ರಯುಕ್ತ ತ್ರಿವರ್ಣ ಧ್ವಜವಿಡಿದು ಸಚಿವರು, ಶಾಸಕರು ಮೆರವಣಿಗೆ ನಡೆಸಿದರು. ಇನ್ನು ಇದೇ ವೇಳೆ ಶಾಸಕರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತರಗೌಡ ಭತ್ತದ ನಾಟಿ ಮಾಡಿ ಗಮನ ಸೆಳೆದರು. ಒಟ್ನಲ್ಲಿ ಕೊಡಗಿನಾದ್ಯಂತ ಕೆಸರುಗದ್ದೆ ಕ್ರೀಡಾಕೂಟಗಳು ನಡೆದು ಕೃಷಿಯಲ್ಲೂ ಭರ್ಜರಿ ಮನೋರಂಜನೆಯನ್ನ ನೀಡ್ತಾ ಇವೆ. ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಾಟಿ ಮಾಡೋ ಮೂಲಕ ಜನಪ್ರತಿನಿಧಿಗಳು ಕೂಡ ಭತ್ತದ ಕೃಷಿಗೆ ಪ್ರೋತ್ಸಾಹ ನೀಡ್ತಾ ಇರುವುದು ಜಿಲ್ಲೆಯ ಜನರ ಸಂತಸಕ್ಕೆ ಕಾರಣವಾಗಿದೆ.
Gangapati Nanda, Tammi and Sampath. It is Mahavishnu Begu. Mahavishnu Begu. Allah Paipote. Allah Paipote Rakana. Mahavishnu Begu. ಬೇಲ್ಗಲ ಬಾಣೆಗಳ ಎಲ್ಲಿಗೆ ಬಡಿ ನಂಗೆ ಗುಪ್ಪಿಯಾಡು ಮಡಿಕೇರಿ ನಗರದ ವಿವಿಧೆಡೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಡಿಕೇರಿಯ ಪತ್ರಿಕಾ ಭವನ ಟ್ರಸ್ಟ್, ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿಯ ಆಟೋ ನಿಲ್ದಾಣ, ಪೆನ್ಷನ್ ಲೇನ್ನಲ್ಲಿರುವ ವಿದ್ಯುತ್ ಗುತ್ತಿಗೆದಾರರ ಸಂಘ, ಕುಮಾರ್ ವಿಲಾಸ್ ಜಂಕ್ಷನ್, ಬಂಗಳಾದೇವಿ ನಗರ ಸೇರಿದಂತೆ ವಿವಿಧೆಡೆ ಧ್ವಜಾರೋಹಣ ಮಾಡುವ ಮೂಲಕ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೊಡಗುಗೌಡ ಸಮಾಜಗಳ ಒಕ್ಕೂಟದ ವತಿಯಿಂದ ಮಡಿಕೇರಿ ನಗರದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಥದಲ್ಲಿ ಮುನ್ನಡೀತಾ ಇದ್ದು ವಿಶ್ವದ ಮುಂಚೂಣಿ ರಾಷ್ಟ್ರಗಳ ಸಾಲಿನಲ್ಲಿದೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರೂ ಆದ ತಹಶೀಲ್ದಾರ್ ಕಿರಣ್ ಗೌರಯ್ಯ ಹೇಳಿದ್ದಾರೆ. ಕುಶಾಲನಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗುರುವಾರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಹಿರಿಯರ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು, ಇಂತಹ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಉಳಿಸಿಕೊಂಡು ಹೋಗಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು. ನಾವೆಲ್ಲರೂ ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಉತ್ಸಾಹದಿಂದ ಸೇರಿದ್ದೇವೆ. ಈ ದಿನವು ಎಲ್ಲ ಭಾರತೀಯ ನಾಗರಿಕರಿಗೆ ಅತ್ಯಂತ ಸಂಭ್ರಮದ ಹಾಗೂ ಮಹತ್ವದ ದಿನವಾಗಿದೆ. ಭಾರತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಹಲವು ವರ್ಷಗಳ ಕಾಲ ಕಠಿಣ ಹಾಗೂ ವ್ಯವಸ್ಥಿತ ಹೆಚ್ಚಿನ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು. 1857ರಿಂದ 1947ರವರೆಗೆ ಹಲವು ದಶಕಗಳ 16 ಹಂತಗಳಲ್ಲಿ ವಿವಿಧ ಆಯಾಮಗಳ ಮೂಲಕ ನಮ್ಮ ಹಿರಿಯರು ದಿಟ್ಟತನದಿಂದ ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಿಪಿನ್ ಚಂದ್ರಪಾಲ್ ಮುಂತಾದ ಮಹಾನ್ ನಾಯಕರುಗಳ ಹೋರಾಟದ ಫಲವಾಗಿ ಅಂತಿಮವಾಗಿ 1947 ಆಗಸ್ಟ್ 15ರಂದು ಕೊಡಗು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಮಾತನಾಡಿ, ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಹಲವು ವರ್ಷಗಳ ಕಾಲ ಕಠಿಣ ಹಾಗೂ ವ್ಯವಸ್ಥಿತವಾದ ಹೆಚ್ಚಿನ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು. 1851ರಿಂದ 1947ರವರೆಗೆ ಹಲವು ದಶಕಗಳ ಕಾಲ 16 ಹಂತಗಳಲ್ಲಿ ವಿವಿಧ ಆಯಾಮಗಳ ಮೂಲಕ ನಮ್ಮ ಹಿರಿಯರು ದಿಟ್ಟತನದಿಂದ ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕೆಂದರು. ಶತಮಾನೋತ್ಸವವನ್ನು ಆಚರಣೆ ಮಾಡುತ್ತೆ ಸ್ವಾತಂತ್ರ್ಯವನ್ನ ಸಿಕ್ಕಿ ಅಂತ. ಈ ವಿಕಸಿತ ಭಾರತ 2047ಕ್ಕೆ ಇಡೀ ಪ್ರಪಂಚದಲ್ಲಿ ಭಾರತ
ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ ಎನ್ನುವ ಸಂದೇಶವನ್ನು ಹೊತ್ತು ಇವತ್ತು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 1857ರಲ್ಲಿ ಸಿಪಾಯಿ ದಂಗೆ ಇದೆಯಲ್ಲ, ಅದರ ಮೊದಲ ಹೋರಾಟದ ಸಂಗ್ರಾಮ, ಸಿಪಾಯಿ ಸಂಗ್ರಾಮ. ಅದು ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ. ಕ್ರಾಂತಿಯ ಕಿಡಿಯನ್ನ ಹೊತ್ತಾಕಿದ್ದು ಮೊದಲ ಬಾರಿಗೆ ಮಂಗಲ್ ಪಾಂಡೆ. ಆ ಮಂಗಲ್ ಪಾಂಡೆ ಕ್ರಾಂತಿಯ ಕಿಡಿ ಹೊತ್ತಾಕುವಾಗ ಈ ಡಿವೈಡಿಂಗ್ ರೂಲ್, ಒಡೆದಾಳುವ ನೀತಿ ಬ್ರಿಟಿಷರಲ್ಲಿ ಇತ್ತಲ್ಲ, ಆ ಬ್ರಿಟಿಷರ ಒಡೆದಾಳುವ ನೀತಿಯನ್ನ ಮೊದಲ ಬಾರಿಗೆ ಪ್ರತಿಭಟಿಸಿದಂತವರು ಮಂಗಲ್ ಪಾಂಡೆ. ಮುಖ್ಯ ಅತಿಥಿ ಡಿವೈಎಸ್ಪಿ ಗಂಗಾಧರಪ್ಪ ಬಹುಮಾನ ವಿತರಣೆ ಕಾರ್ಯಕ್ರಮ ನೆರವೇರಿಸಿದರು. ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಕಂದಾಯ ನಿರೀಕ್ಷಕ ಸಂತೋಷ್, ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್, ಹಾರಂಗಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವರದರಾಜ್, ಉಪ ಖಜಾನೆ ಅಧಿಕಾರಿ ರವಿ, ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಾತಿ, ಸರ್ಕಾರಿ ಪ್ರೌಢಶಾಲೆ ಮತ್ತು ಶಿಕ್ಷಕಿ ಪುಷ್ಪ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಕೆಆರ್ ರಾಣಿ, ದೈಹಿಕ ಶಿಕ್ಷಣ ಶಿಕ್ಷಕಿ ಚಂದ್ರಾವತಿ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ, ಪುರಸಭೆ ಸದಸ್ಯ ಸುರಯ್ಯ ಬಾನು ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಚಾರಿ ಠಾಣಾಧಿಕಾರಿ ಕಾಶಿನಾಥ್ ಅವರು ಪಥ ಸಂಚಲನದ ನೇತೃತ್ವ ವಹಿಸಿದ್ರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಎನ್ಸಿಸಿ ತಂಡದ ನಾಯಕಿ ಗರ್ವದಿಂದ ತಲೆ ಎತ್ತಿ ತಮ್ಮ ಒಂದು ತನ್ನ ತಂಡದ ಸಾರಥ್ಯವನ್ನು ವಹಿಸಿಕೊಂಡು ತನ್ನ ಬಳಿ ಬರ್ತಾ ಇರುವಂತಹ ತಂಡ ಮೂಕಾಂಬಿಕಾ ಪ್ರೌಢಶಾಲೆ ಮುಂದೆ ಸಾಗ್ತಾ ಇದ್ದಾರೆ. ವಹಿಸಿಕೊಂಡು ತನ್ನ ತಂಡವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇರೋದನ್ನ ಶಾಲೆಯ ಮೊಹಮ್ಮದ್ ಬಿಲಾಲ್ ನಾಯಕತ್ವವನ್ನು ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30+ value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru.
ಮಾತಿನಲ್ಲಿ ಮಾತ್ರ ದೇಶಪ್ರೇಮವನ್ನು ತೋರಿಸುವುದು ದೇಶಪ್ರೇಮವಲ್ಲ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟರು. ವಿರಾಜಪೇಟೆ ಪಟ್ಟಣದ ತಾಲೂಕು ಮೈದಾನದಲ್ಲಿ ಗುರುವಾರ ನಡೆದ 78ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನ ಭಾರತೀಯರು ಸದಾ ಸ್ಮರಿಸಬೇಕು. ದೇಶದ ಮೊದಲ ಪ್ರಧಾನಿ ನೆಹರು ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಸುಮಾರು 9 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ರು. ಆದರೆ ಇಂದು ನಡೀತಾ ಇರುವ ಇತಿಹಾಸವನ್ನು ತಿರುಚುವ ಕೆಲಸವನ್ನು ಯಾರಿಂದಲೂ ಒಪ್ಪಲು ಸಾಧ್ಯವಿಲ್ಲ. ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಮೊದಲ ದೇಶ ಭಾರತ ಎಂದರು. ಪ್ರತಿಯೊಮ್ಮೆ ನಾವು ಯಾವತ್ತು ಇಂಥ ನಾಡ ಹಬ್ಬವನ್ನು, ರಾಷ್ಟ್ರ ಹಬ್ಬವನ್ನು ಆಚರಿಸ್ತೀವಿ, ಅವರನ್ನೆಲ್ಲರನ್ನೂ ಕೂಡ ಸ್ಮರಿಸಬೇಕು, ಗೌರವಿಸಬೇಕು. ಅದೇ ನಮ್ಮ ಧರ್ಮ. ಇವತ್ತು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಮಕ್ಕಳು ಬಾಯಿ ಕೇಳಿ ಬಹಳ ಸಂತೋಷ. ಈ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂಥ ಘೋಷಣೆಯನ್ನ ಈ ದೇಶಕ್ಕೆ ಕೊಟ್ಟವರು ಯಾರು? ಈ ಘೋಷಣೆಯ ಮೂಲಕ ಬ್ರಿಟಿಷರ ವಿರುದ್ಧ ಸಂಘರ್ಷವನ್ನು ಮಾಡಿದಾಗ ಗುಂಡನ್ನು ತಿಂದವರು, ಎದೆ ಮೇಲೆ ತಿಂದವರು ಯಾರು? ಮತ್ತು ಸ್ವಾತಂತ್ರ್ಯ ಹೋರಾಟದಿಂದ ಕಳಿಸ್ಕೊಂಡವರು ಯಾರು? ಇದು ಇತಿಹಾಸವನ್ನು ಮಾತ್ರ ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಇತಿಹಾಸವನ್ನು ತಿರುಗಿಸಲು ಕೂಡ ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಲ್ಲ. ಇತಿಹಾಸವನ್ನು ನಿರ್ಮಿಸಬೇಕು, ಇತಿಹಾಸವನ್ನು ಗೌರವಿಸಬೇಕು. ಮತ್ತು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಯಾವತ್ತೂ ಕೂಡ ನಾವು ಇವತ್ತು ಓಡಾಡ್ತಾ ಇರುವಂಥ ಸ್ವಾತಂತ್ರ್ಯ ಏನಿದೆ ಅದನ್ನು ಕೊಟ್ಟಂಥವ್ರು ಯಾರು, ಯಾವ ಸಂಘಟನೆ, ಯಾರು ಹೋರಾಟಗಾರರು, ಯಾರು ನೇತೃತ್ವದಲ್ಲಿ ವಹಿಸಿದ್ರು ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ವಿಧಾನ ಪರಿಷತ್ನ ಸದಸ್ಯ ಎಂ ಸುಜಾ ಕುಶಾಲಪ್ಪ ಮಾತನಾಡಿ, ಹಿರಿಯರ ಹೋರಾಟದ ಫಲವಾಗಿ ನಾವಿಂದು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಈ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. 1947ನೇ ಇಸ್ವಿ ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮ ದೇಶವನ್ನು ಬ್ರಿಟಿಷರು ಆಡಳಿತ ನಡೆಸ್ತಾ ಇದ್ದರು. ಬ್ರಿಟಿಷರಲ್ಲದೆ ನಮ್ಮ ದೇಶವನ್ನು ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಎಲ್ಲ ಆಡಳಿತವನ್ನು ನಡೆಸಿದರು. ಇವರಿಂದ ಹೇಗೆ ನಮಗೆ ಸ್ವತಂತ್ರ ಬಂತು ಅಂತ ಹೇಳಿ ತಾವೆಲ್ಲ ಭಾರತೀಯರನ್ನು ತಿಳಿದುಕೊಳ್ಳಬೇಕು. ತಹಶೀಲ್ದಾರ್ ರಾಮಚಂದ್ರ ಎಚ್ಎನ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳು ಪಥಸಂಚಲನ ನಡೆಸಿದವು. ಕೊನೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿಯಿಂದ ಸಾರುವ ಆಕರ್ಷಕ ನೃತ್ಯಗಳನ್ನು ಪ್ರದರ್ಶಿಸಿದರು. ಡಿವೈಎಸ್ಪಿ ಮೋಹನ್ ಕುಮಾರ್, ಸಿಪಿಐ ಶಿವರುದ್ರ, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಡಿಪಿ ರಾಜೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಚಂದ್ರಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಕಾಶ್, ಪುರಸಭೆಯ ಸದಸ್ಯರು, ವಿವಿಧ ಇಲಾಖೆ ಅಧಿಕಾರಿಗಳು, ಶಾಲಾ ಕಾಲೇಜುಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಸಾರ್ವಜನಿಕರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಹೋಗ್ಬೇಡಿ, ಬೇರೆ ಶಾಲೆಯ ಮಕ್ಕಳ ಕಾರ್ಯಕ್ರಮ ಇದೆ, ನೋಡ್ಕೊಂಡೇ ಹೋಗ್ಬೇಕು. प्रमोद HN
ಪೊಲೀಸ್ ಉಪನಿರೀಕ್ಷಕರು ಇವರ ನೇತೃತ್ವದಲ್ಲಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದು 78ನೇ ವಾರ್ಷಿಕೋತ್ಸವವನ್ನು ನಾವಿಂದು ಆಚರಿಸುತ್ತಿದ್ದೇವೆ. ಈ ಸ್ವಾತಂತ್ರ್ಯ ನಮಗೆ ನಮ್ಮ ಹಿರಿಯರಿಂದ ಬಂದ ಬಳುವಳಿ. ಭಾರತ ಭವ್ಯ ಪರಂಪರೆಯ ವಿಶಾಲ ರಾಷ್ಟ್ರವಾಗಿದೆ ಎಂದರು. ನಿಡ್ತ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ತೀರ್ಥಾನಂದ ಅವರು ಧ್ವಜಾರೋಹಣ ನೆರವೇರಿಸಿದರು. ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಪಂಕಜ, ಎಸ್ಟಿಎಂಸಿ ಪದಾಧಿಕಾರಿಗಳು ಹಾಗೂ ಪೋಷಕರು, ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಭಕ್ತಿನ ಬೆಳೆಸ್ಕೋಬೇಕು ಅಂದ್ರೆ ನೀವೆಲ್ಲ ಹೋಗಿ ಯುದ್ಧ ಭೂಮಿಲೆ ಹೋರಾಡ್ಬೇಕು, ಮಿಲಿಟರಿಗೆ ಸೇರ್ಬೇಕು ಅಂತೆಲ್ಲ. ಒಳ್ಳೆ ಬುದ್ಧಿ ಕಲ್ತ್ರೆ ಅದು ದೇಶಭಕ್ತಿ. ಒಳ್ಳೆ ಬುದ್ಧಿ ಕಲ್ತ್ರೆ ಅದು ದೇಶಭಕ್ತಿ. ಬೇರೆಯವ್ರಿಗೆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಅದು ದೇಶಭಕ್ತಿ. ಮಾಸ್ಟರ್ ನಿಮ್ಮ ಭವಿಷ್ಯ ಚೆನ್ನಾಗಿದೆ ಅಂತ ಎಷ್ಟೊಂದು ಚಟುವಟಿಕೆಗಳನ್ನ ಮಾಡಿ ನಿಮ್ಮನ್ನ ಅದರಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರಲ್ಲ, ಅದು ದೇಶಭಕ್ತಿ. ಆ ಮಾಸ್ಟರ್ ಮೊನ್ನೆಯಿಂದನೂ ಇಲ್ಲೆಲ್ಲ ಸುತ್ತ ಕ್ಲೀನ್ ಮಾಡಿದ್ದಾರೆ. ಇವತ್ತು ಫಂಕ್ಷನ್ ಅಲ್ವಾ, ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಈಗ ಮೊನ್ನೆ ಎಲ್ಲ ಕಾವಲೆಲ್ಲ ಅವರೇ ಕೈಯಿಂದ ಎಲ್ಲ ಕಸ ತೆಗೆದು ಕ್ಲೀನ್ ಮಾಡಿದ್ದಾರೆ. ಹೊಸ ಮಾಸ್ಟರ್ ಕಳೆ ಹೊಡೆದಿದ್ದಾರೆ, ಮಿಷಿನ್ ತಂದು ಕಳೆ ಹೊಡೆದಿದ್ದಾರೆ. ನಾಪಕ್ಲುವಿನ ಮೊಹಿಯುದ್ದೀನ್ ಜುಮಾ ಮಸೀದಿಯ ಹಿದಾಯತುಲ್ ಇಸ್ಲಾಂ ಮದರಸಾ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಮಸೀದಿಯ ಖತೀಬರಾದ ಉಬೈದುಲ್ಲಾ ಸಕಾಫಿ ಉದ್ಘಾಟಿಸಿ ದಿನದ ಮಹತ್ವದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಸೇವ್ ದಿ ಡ್ರೀಮ್ ಚಾರಿಟೇಬಲ್ ಟ್ರಸ್ಟ್ನ ವ್ಯವಸ್ಥಾಪಕರಾದ ಜಾಬೀರ್ ನಿಜಾಮಿ, ವಕೀಲರಾದ ರಿಯಾಜ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಕುರೇಶಿ ಅವರನ್ನು ಜಮಾತ್ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭ ಜಮಾತ್ ಕಾರ್ಯದರ್ಶಿ ಪಿಎಂ ಯೂನುಸ್, ಉಪಾಧ್ಯಕ್ಷ ಅರಾಫತ್, ಯುಎಇ ಸಮಿತಿ ಸದಸ್ಯ ಉಸ್ಮಾನ್ ಹಾಜಿ, ಒಎಸ್ಎಫ್ ಅಧ್ಯಕ್ಷ ತಶ್ರೀಫ್, ಜಮಾತ್ ಪದಾಧಿಕಾರಿಗಳು, ಮದರಸಾ ಪ್ರಾಧ್ಯಾಪಕರು, ಜಮಾತ್ನ ಸರ್ವ ಸದಸ್ಯರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಉಬೈ ಸಕಾಫಿ ಅವರಿಗೂ ನನ್ನ ಪರವಾಗಿಯೂ ಜಮಾತ್ ಪರವಾಗಿಯೂ ನಾನು ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಊರಿನ ಹಿರಿಯರು, ನಮ್ಮ ಹಿತೈಷಿಗಳು ಆದ ವಕೀಲರಾದಂತಹ ಅಬ್ದುಲ್ ರಿಯಾಜ್ ಅವರಿಗೆ, ನಮ್ಮ ಜಮಾತ್ ಸದಸ್ಯರು ಮತ್ತು ನಮ್ಮ ಹಿತೈಷಿಗಳು, ಪಂಚಾಯತ್ ಸದಸ್ಯರು ಆದಂತಹ ನಮ್ಮ ಆಹ್ವಾನಿಕರ ಎಲ್ಲ ಕಮಿಟಿ ಸದಸ್ಯರುಗಳಿಗೂ ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೂ, ಅದು ಅಲ್ಲದೆ
ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಬೆಳೆದಂತಹ ನಮ್ಮ ಕೃಷಿಯನ್ನು ಉಚಿತವಾಗಿ ಅವರಿಗೆ ನೀಡುವಂತಹ ಸಂದರ್ಭ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಭಾರತೀಯರು ಇದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅಂದಿನ ರಾಜರುಗಳು 1857ರಲ್ಲಿ ಈ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಪ್ರಾರಂಭಿಸಿದರು. ಆಗಿದ್ದಂತಹ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ರವರು ಈ ಭಾರತ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ತದನಂತರ ಮಹಾತ್ಮ ಗಾಂಧೀಜಿಯವರ Each of us has an identity apart from caste, creed, religion, language. We are also identified with our family and friends, and there is one identity that is above all. That is the identity as citizen of India. We are also same equal opportunity, equal rights, and equal duties in this land. Dear friends, but nowadays some people applying divide and rule to polarize people on religion basis. ಮೊದಲ ದಿನವನ್ನು ನೆನಪಿಸಲು ಹಾಗೂ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಹಲವು ಮಹಾನ್ ನಾಯಕರುಗಳ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಳ್ಳಲು ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಲಭಿಸಿದೆ. ಅದರಲ್ಲಿ ನಮಗೆ ಮೂಲಭೂತ ಹಕ್ಕುಗಳ ಸೌಕರ್ಯ ಕೂಡ ಪಡೆದುಕೊಂಡಿದ್ದೇವೆ. ನಾವು ലോകത്തിന്റെ മുമ്പിൽ തല ഉയർത്തി നിൽക്കുന്ന ഏറ്റവും വലിയ ജനാധിപത്യത്തിന്റെ ഗോപുരമായി ഉയർന്നു നിൽക്കാനും ഇന്ത്യ മഹാരാജ്യത്തിന് സാധിച്ചതിനു പിന്നിൽ 1000 ധീരദേശാഭിമാനികളുടെ രക്തത്തിന്റെയും കണ്ണീരിന്റെയും ജീവന്റെയും വിലയുള്ള കഥകളുണ്ട്. സർവസജ്ജരായ ബ്രിട്ടീഷ് പട്ടാളം തങ്ങൾക്ക് നേരെ ചിറയെടുക്കുകളില്ലാതെ സമര പോരാട്ടങ്ങൾക്കിറങ്ങിയ ധീരരായ മനുഷ്യരുടെ രക്തത്തിന്റെ ഗന്ധമുള്ള സ്വാതന്ത്ര്യമാണ് ഞാനും നിങ്ങളും ഇന്നിവിടെ ആസ്വദിച്ചുകൊണ്ടിരിക്കുന്നത്. ವಿರಾಜಪೇಟೆ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿರಾಜಪೇಟೆಯ ವಿದ್ಯಾನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಿಂದ ಆಚರಿಸಲಾಯಿತು. ಸಂಘಟನೆಯ ಅಧ್ಯಕ್ಷರಾದ ಮುನೀರ್ ಅಜೀಜ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭ ವಿರಾಜಪೇಟೆಯ ಚೆಸ್ಕಾಂ ಸಿಬ್ಬಂದಿಗಳಾದ ವಿರೂಪಾಕ್ಷ, ಅಶೋಕ, ಗುರುರಾಜ, ಮಹಂತೇಶ, ಯಮುನಪ್ಪ, ಅರುಣ ಅವರಿಂದ ಸಂಘಟನೆ ವತಿಯಿಂದ ಸನ್ಮಾನ ಮಾಡಲಾಯಿತು. ಸದಸ್ಯರಾದ ಮುಕ್ತಾರ್, ಕಾರ್ಯದರ್ಶಿ ನೌಶಾದ್, ಉಪಾಧ್ಯಕ್ಷರಾದ ಸಿಬಿ, ಅಬ್ರಹಾಂ, ಸೈಫುದ್ದೀನ್, ಸದಸ್ಯರಾದ ಫೈಜಲ್, ಮಣಿ, ನವಾಜ್, ಕಬೀರ್ ಪಾಲ್ಗೊಂಡಿದ್ದರು. ಇವತ್ತು ನಮ್ಮ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದೇಶದ ಮೂಲೆ ಮೂಲೆಯಲ್ಲೂ ಇವತ್ತೊಂದು ಸ್ವಾತಂತ್ರ್ಯ ದಿನದ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದೇ ಥರ ನಾವು ಸಹ ಇವತ್ತು ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ KB ನೌಕರಗಳನ್ನು ಕರೆಸಿಕೊಂಡು ಇವತ್ತು ಒಂದು ಸ್ವಾತಂತ್ರ್ಯ ಅಂಗವಾಗಿ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಅದಕ್ಕೆ ಇವತ್ತು ನಮ್ಮ 6 ಜನ ನೌಕರರುಗಳು ಬಂದು ನಮಗೆ ಸಾಥ್ ಕೊಟ್ಟು ಸಹಕರಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ಥರ ನಮ್ಮ ಟ್ರಸ್ಟ್ನ ಸನ್ಮಾನ ಕಾರ್ಯಕ್ರಮಕ್ಕೆ ನಾವೇನು ಆಹ್ವಾನಿಸಿದ್ದೀವಿ, ನಮ್ಮ ಒಂದು ಕರೆಗೆ ಒಗ್ಗಟ್ಟು ಇವತ್ತು ಇಲ್ಲಿ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ KBಯ ಎಲ್ಲ ಸಿಬ್ಬಂದಿಗಳು, ನನ್ನ ಸ್ನೇಹಿತರಿಗೆ ನನ್ನ ಮನದಾಳದ ಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಒಂದು ಮಾತನ್ನು ಈ ಸ್ವಾತಂತ್ರ್ಯೋತ್ಸವದ ದಿನದಂದು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಸ್ನೇಹಿತರೆ, ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ದುರಾಡಳಿತ, ನಮ್ಮ ದೇಶವನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಬ್ರಿಟಿಷರು ನಮ್ಮ ದೇಶದಲ್ಲಿ ಒಂದು ಆಡಳಿತ ಏನು ಮಾಡಿದ್ರು, ಅವರಿಂದ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೋಸ್ಕರ ಸುಮಾರು ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷ NS ಉದಯಶಂಕರ್ ಧ್ವಜಾರೋಹಣ ನೆರವೇರಿಸಿದರು.
ಮೂಲಕ ಬಳಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ಯುವಶಕ್ತಿ ದೇಶದ ಶಕ್ತಿ ಎಂದರು. ಜನಸಂಖ್ಯೆ 20 ದೇಶಗಳಿರತಕ್ಕಂಥ ಜನಸಂಖ್ಯೆ ನಮ್ಮ ದೇಶದಲ್ಲಿ ಉಂಟು. ನಮ್ಮ ದೇಶದ ಜನಸಂಖ್ಯೆಯ ಮೇಲೆ ಅನೇಕ ದೇಶಗಳಿಗೆ ಒಂದು ರೀತಿಯ ಹೊಟ್ಟೆಕಿಚ್ಚು. ಪ್ರತಿಭಾವಂತರಿದ್ದಾರೆ ನಮ್ಮ ದೇಶದ ವಿದ್ಯಾರ್ಥಿಗಳು ಮತ್ತು ಜನಸಂಖ್ಯೆ ಏನು 20ರಿಂದ 20 ವಯಸ್ಸಿನ ಮೇಲ್ಪಟ್ಟವರಿದ್ದಾರೆ, ಬಹಳ ಪ್ರತಿಭಾವಂತರು. ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಳು ಮಾಡಿತ್ತು ಅಂತ ಕಂಡ್ರೆ ಭಾರತ ದೇಶವನ್ನು ಮತ್ತೊಮ್ಮೆ ಗುಲಾಮತನಕ್ಕೆ ತಳ್ಳಬಹುದು ಅಂತ ಹೇಳುವಂಥ ಷಡ್ಯಂತ್ರ ಇಡೀ ಪ್ರಪಂಚದಲ್ಲಿಯೇ ಉಂಟು. ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆ.ಎ. ಹ್ಯಾರಿಸ್ ಮಾತನಾಡಿ, ದೀರ್ಘಕಾಲದ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ಪೂರ್ವಜರ ತ್ಯಾಗ, ಬಲಿದಾನ, ಕಠಿಣ ಶ್ರಮದಿಂದ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಈ ಒಂದು ದಿನ ಪುಸ್ತಕ ಮಡಿಸಿ ಹೋದರೆ ಈ ಸ್ವಾತಂತ್ರ್ಯದ ಬಗ್ಗೆ ಮತ್ತೆ ಯಾರು ಸಹ ಮಾತಾಡೋದು ಇಲ್ಲ, ಅವ್ರು ನೆನೆಸ್ಕೊಳ್ಳೋದು ಇಲ್ಲ. ಬಹುತೇಕ ಮುಂಚೂಣಿ ನಾಯಕರ ಮಾತ್ರ ಹೆಸರನ್ನು ನಾವು ನಮಗೆಲ್ಲರಿಗೂ ಬಾಯಿಪಾಠ ಇದೆ. ಭಗತ್ ಸಿಂಗ್ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇನ್ನಿತರ ಹಲವಾರು ನಾಯಕರುಗಳು. ಆದರೆ ನಾನು ನಾಯಕರ ಹೆಸರು ಹೇಳೋದಿಲ್ಲ, ಏಕೆಂದ್ರೆ ಇವರೆಲ್ಲ ನಾಯಕತ್ವ ವಹಿಸಿಕೊಂಡು. ಸಂಸ್ಥೆಯ ಉಪನ್ಯಾಸಕ ಸಚಿನ್, ಪ್ರಭಾರ ಪ್ರಾಂಶುಪಾಲೆ ಎ.ಎಂ. ವಿಶಾಲ, ಪ್ರಭಾರ ಉಪಪ್ರಾಂಶುಪಾಲರಾದ ಎಂ.ಎಸ್. ಶಿವಣ್ಣ, ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ನಳಿನಿ, ಶೈಕ್ಷಣಿಕ ಗುಣಮಟ್ಟ ಸಮಿತಿ ಅಧ್ಯಕ್ಷ ಕೀಕಂಡ ರಾಜ ಮೇದಪ್ಪ, ಮಕ್ಕಳ ಸುರಕ್ಷತಾ ಸಮಿತಿ ಅಧ್ಯಕ್ಷ ಕೇಟೋಳಿರ ರಾಜ ಗಣಪತಿ, ಮೇಲುಸ್ತುವಾರಿ ಸಮಿತಿ ಸದಸ್ಯರು, ಶಾಲೆಯ ಉಪನ್ಯಾಸಕ ಮತ್ತು ಶಿಕ್ಷಕ ವೃಂದ, ಶಾಲೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಭಾಷಣ, ದೇಶಭಕ್ತಿ ಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ನೋಡುಗರ ಗಮನ ಸೆಳೆಯಿತು. ಬಳಿಕ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ಮಡಿಕೇರಿ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಆಚರಿಸಲಾಯಿತು. ಅಧ್ಯಕ್ಷರಾದ ವಸಂತರೈ ಅವರು ಧ್ವಜಾರೋಹಣ ನೆರವೇರಿಸಿ ಎಲ್ಲರಿಗೂ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಹನೀಫ್, ಕೋಶಾಧಿಕಾರಿ ಸತೀಶ್, ಸಮಿತಿಯ ನಾಗರಾಜು, ಕೆಎಂ, ಕಟ್ಟಡ ಉಸ್ತುವಾರಿ ಭರತ್ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಧ್ವಜಾರೋಹಣದ ಬಳಿಕ ಎಲ್ಲರಿಗೂ ಸಿಹಿ ಹಂಚಲಾಯಿತು. मौली तव जय गाता जय हे भारत देवदाता जय हे. ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರಾದ CA SS ನಾಯಕ್ ಅವರು ನೆರವೇರಿಸಿದರು. ನಮ್ಮ ದೇಶ ವಸುದೈವ ಕುಟುಂಬಕಂ ಎಂಬ ಕಲ್ಪನೆಯಂತೆ ನಮ್ಮ ಜಗತ್ತಿನ ಇತರೆ ದೇಶಗಳಿಗೆ ಸಹಾಯ ಮಾಡಲು ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿದೆ ಎಂದರು. ಕಾರ್ಯಕ್ರಮದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ DGM ರಮೇಶ್ ಚಂದ್ರ ಪ್ರಭು, ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ KC ನಾಯಕ್, ಸಂಸ್ಥೆಯ ಟ್ರಸ್ಟಿ ಸುಗುಣ C ನಾಯಕ್, ಪ್ರಧಾನ ಸಲಹೆಗಾರ ರಮೇಶ್ K, ಶಕ್ತಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ವೆಂಕಟೇಶ್ ಮೂರ್ತಿ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಪ್ರಾಂಶುಪಾಲೆ ಬಬಿತಾ ಸೂರಜ್ ಮತ್ತಿತರರು ಪಾಲ್ಗೊಂಡಿದ್ದರು. गाहे तव जय गाथा जनगण मंगलदायक झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे. भारत माता की, भारत माता की, भारत माता की, वंदे वंदे वंदे. ವಿದ್ಯಾಸಂಸ್ಥೆ ನಾವು 2 ವರ್ಷಗಳ ಮುಂಚೆ ರಥಸಪ್ತಮಿಯ ಒಂದು ಕಾರ್ಯಕ್ರಮ ಪ್ರಯುಕ್ತ ಇಲ್ಲಿ ಬಂದಿದ್ದೆ. 108 ಸೂರ್ಯ ನಮಸ್ಕಾರದ ಒಂದು ಕಾರ್ಯಕ್ರಮ ಇತ್ತು ರಥಸಪ್ತಮಿಯ ದಿನ. ಆವಾಗ ಕೂಡ ಬಹಳ ಒಂದು ನನಗೆ ಹೆಮ್ಮೆ ಆಗಿದೆ. ಯಾಕಂದ್ರೆ all round personality development, when many educational institutions prepare students for exam, Shakti Educational Institution, it is preparing students for life exam ಅಂತ ಹೇಳಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಯಾಕಂದ್ರೆ ಎಷ್ಟು ಮಾರ್ಕ್ಸ್ ತೆಗೀರಿ, ಜೀವನದಲ್ಲಿ ನೀವು ಮುಂದೆ ಬರಬೇಕಾದ್ರೆ life exam is the most crucial exam for all. ओ देश मेरे तेरी शान पे सदा
रोशन तेरी हवा पे जिंदा तू बाग है मेरा मैं तेरा परिंदा है अर्ज़ी दीवानी की जा बोल सुहा. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಶಿವಪ್ಪ ಪೂಜಾರಿ, ಮಾಜಿ ಅಧ್ಯಕ್ಷರು, BMS ಆಟೋ ಚಾಲಕ, ಬಾಲಕ ಸಂಘ ಇವರು ನೆರವೇರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಪೋಷಕರ ಆಸೆಯಿಂದ ನಿರಾಶೆಗೊಳಿಸದೆ ಉತ್ತಮ ಪ್ರಜೆಗಳಾಗಬೇಕೆಂದರು. ಮುಖ್ಯ ಅತಿಥಿಗಳಾಗಿ ನಾರಾಯಣ್ ರೈ ಕುಕ್ಕುವಳ್ಳಿ, ಸಂಪನ್ಮೂಲ ವ್ಯಕ್ತಿಯಾಗಿ ಸುನಿಲ್ ರಾಮಕೃಷ್ಣ, ಯೋಗ ಥೆರಪಿಸ್ಟ್ ಸ್ವಾತಿ ಶೆಟ್ಟಿ ಮಾತನಾಡಿದರು. ಸಂಸ್ಥೆಯ ಸಂಚಾಲಕರಾದ ಗೋಕುಲ್ನಾಥ್ PV ಮಾತನಾಡಿ, ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಹಣಕ್ಕಿಂತ ಆರೋಗ್ಯ ಬಹಳ ಮುಖ್ಯ ಎಂದು ತನ್ನ ಜೀವನದಲ್ಲಿ ನಡೆದ ಘಟನೆಯ ಬಗ್ಗೆ ಉದಾಹರಣೆಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನ್ಯಾಸಕ ವೃಂದ, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಲೆಕ್ಕಶಾಸ್ತ್ರ ಉಪನ್ಯಾಸಕಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ತ್ಯಾಗ, ಬಲಿದಾನ, ಅಹಿಂಸಾ ಮಾರ್ಗಗಳಿಂದ ಪಡೆದ ಸ್ವಾತಂತ್ರ್ಯವನ್ನು ಇಂದಿನ ಪ್ರಸ್ತುತ ಯುವ ಸಮೂಹ ಹಾಗೂ ಸಮಾಜ ಅರ್ಥೈಸಿಕೊಂಡಲ್ಲಿ ನಿಜವಾದ ಸ್ವಾತಂತ್ರ್ಯದ ಕನಸು ನನಸಾಗುತ್ತೆ ಅಂತ ನಿವೃತ್ತ SBI ವ್ಯವಸ್ಥಾಪಕರಾದ ಬ್ಲೇಜ್ ಲೋಬೋ ಅವರು ಸಂದೇಶದಲ್ಲಿ ಹೇಳಿದ್ದಾರೆ. ಕೆದಮುಳ್ಳೂರು ಕ್ರಿಶ್ಚಿಯನ್ ಕಾಲೋನಿಯ ಫಾತಿಮಾ ಮಾತೆಯ ದೇವಾಲಯದ ಆವರಣದಲ್ಲಿ ನಡೆದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಪಾಲ್ಗೊಂಡು ಮಾತನಾಡಿದರು. ನಮಗೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಹಿಂದಿನವರು ಎಷ್ಟು ಬೆಲೆ ಕೊಟ್ಟಿದ್ದಾರೆ, ಎಷ್ಟು ಗುಂಡೇಟುಗಳನ್ನು ತಿಂದು ಪ್ರಾಣ ಕೊಟ್ಟಿದ್ದಾರೆ, ಎಷ್ಟು ಲಾಠಿ ಏಟಿನ ಹೊಡೆತಗಳನ್ನು ತಿಂದಿದ್ದಾರೆ, ಎಲ್ಲಿ ಜೈಲಿನಲ್ಲಿ ಬಂದಿಯಾಗಿದ್ದಾರೆ. ಇದೆಲ್ಲದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಅದು ಅಂದಿನ ಮಾತಾಯಿತು. ಇಂದು ನಮಗೆ ಸ್ವಾತಂತ್ರ್ಯ ಎಂದರೆ ಏನು ಅರ್ಥ ಕೊಡುತ್ತದೆ? ಫಾತಿಮಾ ಮಾತೆಯ ದೇವಾಲಯದ ಪ್ರಧಾನ ಧರ್ಮಗುರುಗಳಾದ ವಿಲ್ಫ್ರೆಡ್ ಅವರು ಭಾರತ ದೇಶವನ್ನು ವಶಕ್ಕೆ ಪಡೆಯಲು ಹಲವು ದೇಶಗಳ ಪ್ರಮುಖ ದೊರೆಗಳು ಆಕ್ರಮಣ ಮಾಡಿದ್ರು. ದೇಶಭಕ್ತ ಯೋಧರ, ಸ್ವಾತಂತ್ರ್ಯ ಹೋರಾಟಗಾರರ ನಿರಂತರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿತು ಎಂದರು. ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಿಮ್ಮ ದೇಶದ ಭಕ್ತಿ, ಪ್ರೀತಿ ದೇಶದ ಮೇಲೆ ಎಷ್ಟಿದೆ ಎಂಬುದನ್ನು ಇಲ್ಲಿ ನೆರೆದಿರುವ ನಿಮ್ಮ ಈ ಮಳೆಯ ಒಂದು ಅಡ್ಡಿ ಇದ್ದರೂ ಸಹ ಅದರಲ್ಲಿ ನೀವೆಲ್ಲರೂ ಭಾಗಿಗಳಾಗಿದ್ದೀರ. ಇದು ನಮ್ಮೆಲ್ಲರ ದೇಶದ ಮೇಲೆ ಇಟ್ಟಿರುವಂಥ ಅಭಿಮಾನ, ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ಪತ್ರಿಕೆ ಉದ್ಯಮಿ ಹಾಗೂ ನಮ್ಮ TV ಚಾನೆಲಿನ ಸ್ನೇಹಿತರನ್ನು ಸಹ ಈ ಒಂದು ಹಿರಿಯರಾದ ಪೀಟರ್ ಡಿಸೋಜ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಿಸ್ಟರ್ ಟ್ರೀಸಾ, ಮಾಜಿ ಸೈನಿಕರಾದ ಪೀಟರ್ ವಿ ಲೋಬೋ, KK ರಾಜಾ, ರಾಯ್ ಡಿಸೋಜಾ, ನಿವೃತ್ತ DYSP ಬಾಬು ನರೋಂದ, ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುಲ್ಲೇರಿರ ಮೀನಾ ಮತ್ತಿತರರು ಪಾಲ್ಗೊಂಡಿದ್ದರು. ರಕ್ಷಣಾಕಾರದಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಯೋಧರಾದ ಹಾಗೂ ಊರಿನ ಹಿರಿಯರಾದ ಶ್ರೀಮಾನ್ ಪೀಟರ್ ಡಿಸೋಜರ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವರಿಗೆ ಶ್ರೀಮತಿ ಡೆಲ್ವಿನ್ ಶೈನಿರವರು ಮಾರ್ಗದರ್ಶಿಯಾಗಲಿದ್ದಾರೆ. मनाधिनायक जय हे भारत भाग्य विधाता पंजाब सिंध गुजरात
ವಿರಾಜಪೇಟೆ ಪುರಸಭಾ ಕಾರ್ಯಾಲಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದ ಸಂಪ್ರದಾಯದಂತೆ ಕಾರ್ಯನಿರ್ವಹಿಸ್ತಾ ಇರುವ ವಿರಾಜಪೇಟೆ ಪುರಸಭೆಯಲ್ಲಿ ಧ್ವಜಸ್ತಂಭದ ಬಳಿಗೆ ಪೌರ ಕಾರ್ಮಿಕರ ಮುಖಂಡರಾದ ವೇಲು ಮುರುಗನ್ ಧ್ವಜಸ್ತಂಭದ ಬಳಿ ವಂದನಾ ಪೂರ್ವಕವಾಗಿ ಬರಮಾಡಿಕೊಳ್ತಾರೆ. ಮುಖ್ಯಾಧಿಕಾರಿ ಸೇರಿದಂತೆ ಕಚೇರಿ ಸಿಬ್ಬಂದಿಗಳು, ಚುನಾಯಿತ ಸದಸ್ಯರು, ನಾಮನಿರ್ದೇಶನ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯಿಂದ ಆಚರಿಸಲಾಯಿತು. ಮುಖ್ಯಾಧಿಕಾರಿ ಚಂದ್ರಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ನನ್ನ ಸಿಬ್ಬಂದಿ ಮಿತ್ರರೇ, ಪೌರ ಕಾರ್ಮಿಕ ಬಂಧುಗಳೇ ಹಾಗೂ ಮಾಧ್ಯಮದವರು, ನಾವು ಈ ಬಾರಿ 72ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಇಡೀ ದೇಶದಾದ್ಯಂತ ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ 72ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಪುರಸಭೆಯ ಸರ್ವ ಜನತೆಯು ಕೂಡ ನಮ್ಮ ಪುರಸಭೆ ವತಿಯಿಂದ ಶುಭಾಶಯಗಳು ತಿಳಿಸುತ್ತಾ 72ನೇ ವರ್ಷದ ಸ್ವಾತಂತ್ರ್ಯವನ್ನು ಇಡೀ ದೇಶದಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದೆ. ನಮ್ಮ ದೇಶ ಅಖಂಡ ಭಾರತ. ಈ ಅಖಂಡ ಭಾರತದ ಒಂದು ಉಳಿವಿಗಾಗಿ ನಮ್ಮ ಹಿರಿಯರು ಅನೇಕ ಮುತ್ಸದ್ದಿಗಳು ಹೋರಾಟದ ಫಲವಾಗಿ ನಾವು ಇವತ್ತು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರ ತ್ಯಾಗ, ಬಲಿದಾನ. ನಾವೆಲ್ಲರೂ ಇತಿಹಾಸವನ್ನು ಓದಿದವರು, ಇತಿಹಾಸದಲ್ಲಿ ನಾವೆಲ್ಲರೂ ತಿಳ್ಕೊಂಡವರು. ಭಾರತಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಸಿಕ್ಕಿತು, ಬ್ರಿಟಿಷರ ವಿರುದ್ಧ ಯಾವ ರೀತಿಯ ಚಳವಳಿಯನ್ನು ನಾವು ಮಾಡಿದ್ದೇವೆ, ಹೋರಾಟದ ರೂಪಗಳು ಯಾವ ರೀತಿ ಇತ್ತು, ಅಹಿಂಸಾ ಮಾರ್ಗದ ಮುಖಾಂತರ ನಮ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಾವು 1947 ಆಗಸ್ಟ್ 15 ರಂದು ನಾವು ಸ್ವಾತಂತ್ರ್ಯವನ್ನು ಭಾರತ ಪಡ್ಕೊಂಡಿದ್ದು.